ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬರು ಆಗ್ಯವರು ಸರ್. ಆದರೂ ಕೂಡ ರಾಜ್ಯದಾದ್ಯಂತ ದಲಿತರ ಮೇಲೆ, ಶೋಷಿತರ ಮೇಲೆ, ಈ ಸಮುದಾಯಗಳ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ನಡೀತವೆ ಸರ್. ಸಾಮಾಜಿಕ ಬಹಿಷ್ಕಾರಗಳಂತ ಅನಿಷ್ಟ ವ್ಯವಸ್ಥೆ ರೂಢಿಸ್ಕೊಂಡು ಬರ್ತಾವ್ರೆ. ಇವೆಲ್ಲ ಕಟ್ಟುನಿಟ್ಟಾಗಿ ನಿಲ್ಲಬೇಕು. ಪರಿಷ್ಠ ಜಾತಿ ಪರಿಷ್ಠ ವರ್ಗಗಳ ದೌರ್ಜನ್ಯ ತಡೆ ಕಾಯ್ದೆನ ಸಮರ್ಪಕ ಜಾರಿ ಮಾಡಿ ಯಾರು ಆರೋಪಿಗಳವ್ರೆ ಅವ್ರ ವಿರುದ್ಧ ಕಠಿಣ ಕ್ರಮ ತಗೋಬೇಕು. ಆಮೇಲೆ ಸಾಮಾಜಿಕ ಸಾಮರಸ್ಯ ಕದಡ್ದವ್ರನ್ನ ಕಠಿಣವಾದಂಥ ವ್ಯವಸ್ಥೆನ ನಿರ್ಮಾಣ ಮಾಡಬೇಕು. ಆಮೇಲೆ ಸೌಹಾರ್ದತೆಗೆ ಯಾವುದೇ ರೀತಿ ಧಕ್ಕೆ ಆಗಬಾರ್ದು. ಎಲ್ಲರೂ ಕೂಡ ಸಂವಿಧಾನಬದ್ಧವಾಗಿ ಶಾಂತ ರೀತಿಯಿಂದ ಜೀವನ ಮಾಡುವಂಥದ್ದು ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿವ್ರೆ ಅದರಂತೆ ನಡ್ಕೊಂಬೇಕು ಅನ್ನೋದು ನಮ್ಮ ಸದುದ್ದೇಶ ಸರ್. ಆದರೆ ನಮ್ಮ ಮೇಲೆ ದೌರ್ಜನ್ಯ ನಾವು ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ. ನಿರಂತರವಾಗಿ ದೌರ್ಜನ್ಯಗಳು ನಡೀತಾ ಇರೋದ್ರಿಂದ ಅದನ್ನು ನಿಯಂತ್ರಣ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಇದೆ. ಅದಕ್ಕೋಸ್ಕರ ಭೀಮ ಸಂಘಟನೆಗಳ ಮಹಾಮುಖದಿಂದ ತಮಗೆ ಒತ್ತಾಯದ ಮನವಿಯನ್ನು ತಾವು ನೀಡ್ತಾ ಇದ್ದೀವಿ. ತಾವು ದಯಮಾಡಿ ಸಂಬಂಧಪಟ್ಟವರು ತಲುಪಿಸಿ ನಮಗೆ ಸಹಾಯ ಮಾಡಬೇಕು ಅಂತ ಹೇಳಿ ನನ್ನ ಕಳ್ಕಳಿ. ಜೈ ಭೀಮ್. ನಮ್ಮ ಮನವಿನ ಗೃಹ ಮಂತ್ರಿಗಳಿಗೆ ತಲುಪಿಸುವಂತ ಕೆಲಸ ಜವಾಬ್ದಾರಿ ಹೊತ್ಕೊಂಡು ಮನವಿನ ಸ್ವೀಕರಿಸಿದ್ದಾರೆ. ಬಂದು ನಮ್ಮ ಮನವಿನ ಸ್ವೀಕರಿಸಿದಂಥ ಉಪ್ಪರಪೇಟೆ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರಿಗೆ ದಲಿತ ಭೀಮ ಸಂಘಟನೆಗಳ ಒಕ್ಕೂಟದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಜೈ ಭೀಮ್.